ಹಲೋ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ವೆಲ್ಕಮ್ ಟು ಸ್ಮೈಲ್ ಟಾಪ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಈಗಾಗಲೇ ಮೊದಲನೇ ವರ್ಷದ ಮತ್ತು ಎರಡನೇ ವರ್ಷದ ರಿಸಲ್ಟ್ ಅಂತೂ ಅನೌನ್ಸ್ಮೆಂಟ್ ಆಗಿದೆ. ನೀವು ಕೂಡ ರಿಸಲ್ಟ್ಗಳು ನೋಡ್ಕೊಂಡಿದ್ದೀರಿ. ಈ ಮಧ್ಯದಲ್ಲಿ ನಿಮ್ಮಗಳಿಗೆ ರಿವ್ಯಾಲ್ಯೂಯೇಷನ್ ಹಾಕಲಿಕ್ಕೆ ಒಂದು ದಿನಾಂಕಗಳನ್ನು ಕೊಡ್ತಾರೆ. ಮೇ ಬಿ ನಿಮ್ಮಗಳಿಗೆ ಅದು ನಾಳೆ ಈವ್ನಿಂಗ್ ಅಥವಾ ಮಂಡೇ ನಂತರ ನಿಮ್ಗೆ ಇಶ್ಯೂ ಆಗ್ಬೋದು. ಆದರೆ ನಾಳೆ ಈವ್ನಿಂಗ್ ತನಕ ಆಗಬೇಕು. ಇಲ್ಲಪ್ಪ ಅಂತಂದರೆ ನಿಮಗೆ ಅದು ಸೋಮವಾರ ಮಧ್ಯಾಹ್ನ ನಂತರ ಅಪ್ಡೇಟ್ ಆಗುವಂಥ ಸಾಧ್ಯತೆ ಇದೆ. ಅದು ಅಪ್ಲಿಕೇಶನ್ ಹಾಕಲಿಕ್ಕೆ, ಅದು ರಿವ್ಯಾಲ್ಯೂಯೇಷನ್ ಇರ್ಬೋದು, ಮತ್ತು ನೀವು ಫೋಟೋ ಕಾಪಿ ತರಿಸ್ಕೊಳ್ಳಿಕ್ಕೆ ಅಪ್ಲಿಕೇಶನ್ಗಳನ್ನು ಹಾಕಬೇಕಾಗತ್ತೆ. ಕಾಲೇಜ್ ಮುಖಾಂತರ ನೀವು ತರಿಸ್ಬೇಕಾಗತ್ತೆ. ಈ ಒಂದು ಫೋಟೋ ಕಾಪಿ ಹಾಕಬೇಕಂದ್ರೆ ನೆನಪಿರಲಿ, ಫೋಟೋ ಕಾಪಿ ಹಾಕಿ ಆಮೇಲೆ ರಿವ್ಯಾಲ್ಯೂಯೇಷನ್ ಹಾಕ್ತೀನಿ ಅಂತಂದರೆ ಆ ಥರ ಬರೋದಿಲ್ಲ. ನೀವು ಹಾಕೋಂಗಿದ್ರೆ ಫೋಟೋ ಕಾಪಿ ಮತ್ತು ರಿವ್ಯಾಲ್ಯೂಯೇಷನ್ ಎರಡೂ ಕೂಡ ಅಟ್ ಎ ಟೈಮೇ ಹಾಕಬೇಕು. ನೀವು ಫೋಟೋ ಹಾಕಿದ ಮೇಲೆ ನಾವು ರಿವ್ಯಾಲ್ಯೂಯೇಷನ್ ಹಾಕ್ತೀವಿ ಅಂತಂದರೆ ಅದಕ್ಕೆ ಯಾವುದೇ ಥರಂಥ ಸ್ಪೆಷಲ್ ಡೇಗಳನ್ನು ಕೊಡೋಂಗಿಲ್ಲ ನಿಮಗೆ. ಆವಾಗ ಕ್ಲೋಸ್ ಆಗಿಬಿಟ್ಟಿರುತ್ತೆ. ಅವಾಗ ಏನು ಮಾಡೋಕ್ಕಾಗೋದಿಲ್ಲ. ನೀವು ಹಾಕೋಂಗಿದ್ರೆ ಫೋಟೋ ಕಾಪಿ ಮತ್ತು ರಿವ್ಯಾಲ್ಯೂಯೇಷನ್ ಎರಡೂ ಕೂಡ ಅಟ್ ಎ ಟೈಮ್ ಹಾಕಬೇಕು. ಅದರ ದಿನಾಂಕಗಳನ್ನು ಅತಿ ಬೇಗನೆ ಅಪ್ಡೇಟ್ ಮಾಡ್ತಾರೆ. ಯಾಕಂದರೆ ನಿನ್ನೆ ಈವ್ನಿಂಗಲ್ಲಿ ರಿಸಲ್ಟ್ ಬಂದಿದೆ. ಸ್ವಲ್ಪ ಇನ್ನೂ ಒಂದಷ್ಟು ವಿದ್ಯಾರ್ಥಿಗಳದ್ದು 0 ಬಂದಿದೆ. ಆಮೇಲೆ ರಿಸಲ್ಟ್ ಕ್ಲಿಯರ್ ಆಗಿಲ್ಲ. ಆಮೇಲೆ ಒಂದಷ್ಟು ಡಾಟಾ ನಾಟ್ ಫೌಂಡ್ ಅಂತಿದೆ. ಅದನ್ನು ಸ್ವಲ್ಪ ಕ್ಲಿಯರ್ ಮಾಡಲಿಕ್ಕೆ ಟೈಮ್ ತೊಗೊತಾ ಇದ್ದಾರೆ. 2 ಡೇಸ್ ತೊಗೋಬೋದು. ಹಬ್ಬ ಅಂದರೆ 2 ಡೇಸ್ ನಂತರ ಏನು ಮಾಡ್ತಾರೆ ಅಂದರೆ ಸಂಡೇವನ್ನು ಹೊರತುಪಡಿಸಿ ಮುಂದಿನ ವಾರ ನಿಮಗೆ ಬರುವಂಥ ವಾರದಲ್ಲಿ ನಿಮಗೆ ಚೇಂಜ್ ಆಫ್ ಏನಂತಂದರೆ ರಿವ್ಯಾಲ್ಯೂಯೇಷನ್ಗೆ ಅಪ್ಲೈ ಮಾಡಲಿಕ್ಕೆ ದಿನಾಂಕ ಕೊಡ್ತಾರೆ. ಆಮೇಲೆ ಚೇಂಜ್ ಆಫ್ ಕಾಲೇಜು ಮತ್ತು ಚೇಂಜ್ ಆಫ್ ಕೋರ್ಸ್ಗಳನ್ನು ಮಾಡಲಿಕ್ಕೂ ಕೂಡ ಮುಂದಿನ ವಾರದಲ್ಲಿ ನಿಮಗೆ ಮಾಹಿತಿಯನ್ನು ಅಪ್ಡೇಟ್ ಮಾಡ್ತೇನೆ. ಈಗ ಸದ್ಯಕ್ಕೆ ಚೇಂಜ್ ಆಫ್ ಕಾಲೇಜು ಮತ್ತು ಚೇಂಜ್ ಆಫ್ ಕೋರ್ಸ್ಗೆ ಸಂಬಂಧಿಸಿದಂತೆ ಯಾವುದೇ ಥರಂಥ ಮಾಹಿತಿ ಇರೋದಿಲ್ಲ. ಬೋರ್ಡಿಗೆ ಕೇಳಿದ್ರು ಕೂಡ ಅವರು ವೇಟ್ ಮಾಡಿ ನೋಡೋಣ, ಅದ್ರ ಬಗ್ಗೆ ಮಾಹಿತಿಯನ್ನು ಸ್ಪಷ್ಟೀಕರಣದಂಥ ಒಂದು ಮಾಹಿತಿನ ಕೊಡ್ತಾ ಇಲ್ಲ. ಹೀಗಾಗಿ ನಾನು ಕೂಡ ಅದ್ರ ಬಗ್ಗೆ ಮಾತಾಡೋಕ್ಕೆ ಹೋಗೋದಿಲ್ಲ. ಬಟ್ ಸೋಮವಾರ ಅಥವಾ ಮಂಗಳವಾರ ದಿನ ಇನ್ನೊಮ್ಮೆ ನಾನು ಕೇಳಿಕೊಂಡು ನಿಮಗೆ ಅಪ್ಡೇಟ್ಗಳನ್ನು ಮಾಡ್ತೇನೆ.